ಜೈಲಿನಲ್ಲಿ ಕುಚಿಕುಗಳಾಗಿದ್ದಾರೆ ನಟ ದರ್ಶನ್ ಹಾಗೂ ನಟೋರಿಯಸ್ ರೌಡಿ ಶೀಟರ್ ವಿಲ್ಸನ್ ಗಾರ್ಡನ್ ನಾಗ. ಪರಪ್ಪನ ಅಗ್ರಹಾರ ಜೈಲಿನ ಸೆಕ್ಯೂರಿಟಿ 3ರಲ್ಲಿ ದರ್ಶನ್ ಇದ್ದಾರೆ. ಇನ್ನು ವಿಸಿಟರ್ ಭೇಟಿಗೆ 3ನೇ ಬ್ಯಾರಕ್ನಿಂದ ಹೊರಗಡೆ ಬರ್ತಾ ಇದ್ರು ದರ್ಶನ್. ವಿಸಿಟರ್ಗಳನ್ನ ಭೇಟಿಯಾದ ಮೇಲೆ ಡೈರೆಕ್ಟ್ ಆಗಿ ಈ ವಿಲ್ಸನ್ ಗಾರ್ಡನ್ ನಾಗನನ್ನ ಭೇಟಿ ಮಾಡ್ತಾ ಇದ್ರಂತೆ. ಅಲ್ಲಿ ಅಧಿಕಾರಿಗಳು ಬೇಡ ನಿಮ್ಮ ಬ್ಯಾರಕ್ಕಿಗೆ ಹೋಗಿ ಅಂತಂದ್ರೆ ಒಂದೆರಡೇ ನಿಮಿಷ ಸುಮ್ಮನಿರಿ ಅಂತ ಹೇಳಿ ವಿಲ್ಸನ್ ಗಾರ್ಡನ್ ನಾಗನನ್ನ ಭೇಟಿ ಮಾಡಿಯೇ ಅವರು ಮುಂದೆ ಸಾಗ್ತಾ ಇದ್ರಂತೆ. ಹಾಗಾದ್ರೆ ದರ್ಶನ್ಗೂ ಈ ನಾಗನಿಗೂ ಇಷ್ಟೊಂದು ಆಪ್ತತೆ ಎಲ್ಲಿಂದ ಹೇಗೆ ಬೆಳೀತು ಅನ್ನುವಂತಹ ಪ್ರಶ್ನೆ ಕೂಡ ಮೂಡುತ್ತೆ. ಅದಕ್ಕೆ ಉತ್ತರ ಈ ಹಿಂದೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರ ಮೇಲೆ ಹಲ್ಲೆ ಮಾಡಿ ಮಾರಣಾಂತಿಕವಾಗಿ ಅವರು ಹಲ್ಲೆಗೆ ಒಳಗಾದಂತಹ ಸಂದರ್ಭದಲ್ಲಿ 1 ತಿಂಗಳ ಕಾಲ ಪರಪ್ಪನ ಅಗ್ರಹಾರ ಜೈಲಿಗೆ ಹೋಗಿದ್ರಲ್ಲ, ಆಗ್ಲೂ ಕೂಡ ಇದೇ ವಿಲ್ಸನ್ ಗಾರ್ಡನ್ ನಾಗ ದರ್ಶನ್ ಅವ್ರನ್ನ ಚೆನ್ನಾಗಿ ನೋಡ್ಕೊಂಡಿದ್ದಂತೆ. ಈಗಲೂ ಕೂಡ ವಿಲ್ಸನ್ ಗಾರ್ಡನ್ ನಾಗ ಮತ್ತು ಸೈಕಲ್ ರವಿ ಇಬ್ಬರ ರೌಡಿ ಶೀಟರ್ ಅವರು, ಆ ಇಬ್ಬರೂ ರೌಡಿಗಳು ಕೂಡ ದರ್ಶನ್ ಅವ್ರನ್ನ ನಾನ್ ಚೆನ್ನಾಗಿ ನೋಡ್ಕೊಳ್ತೀನಿ ಅನ್ನುವಂತಹ ಫೈಟಿಗೆ ಬಿದ್ದಿದ್ರು. ಆದ್ರೆ ಕೊನೆಗೆ ವಿಲ್ಸನ್ ಗಾರ್ಡನ್ ನಾಗ ಅಲ್ಲಿ ಗೆದ್ದಂತೆ ಕಾಣ್ತಾ ಇದೆ. ಹಾಗಾದ್ರೆ ಈ ದೋಸ್ತಿಯ ಮ್ಯಾಟ್ರ್ ಏನು ಅಂತ ನೋಡೋಣ. ವಿಸಿಟರ್ಗಳು ಬಂದಾಗ 3ನೇ ಬ್ಯಾರಕ್ನಿಂದ ಬರ್ತಾ ಇದ್ರು ದರ್ಶನ್. ವಿಸಿಟರ್ಗಳನ್ನ ಭೇಟಿ ಆದ ಮೇಲೆ ಡೈರೆಕ್ಟ್ ಆಗಿ ವಿಲ್ಸನ್ ಗಾರ್ಡನ್ ನಾಗನನ್ನ ಭೇಟಿ ಮಾಡೋಕೆ ಅವ್ರು ಹೋಗ್ತಾ ಇದ್ರಂತೆ. ಸೆಕ್ಯೂರಿಟಿ 1ರಲ್ಲಿ ಈ ವಿಲ್ಸನ್ ಗಾರ್ಡನ್ ನಾಗ ಇದ್ದಾನೆ. ವಿಲ್ಸನ್ ಗಾರ್ಡನ್ ನಾಗ ಇರುವಂತಹ ಸೆಕ್ಯೂರಿಟಿ 1ಕ್ಕೆ ದರ್ಶನ್ ಅವಾಗವಾಗ ಭೇಟಿಗಂತ ಹೋಗ್ತಿದ್ರಂತೆ. ಇನ್ನು ಕೆಲವೊಂದು ಸಲ ಅಂತೂ ಅಧಿಕಾರಿಗಳ ಕಣ್ ತಪ್ಪಿಸಿನೂ ಕೂಡ ನಾಗನ ಬ್ಯಾರಕ್ ಕಡೆ ದರ್ಶನ್ ಓಡಾಡಿದ್ದಾರಂತೆ. ಅಧಿಕಾರಿಗಳು ಹೀಗೆ ಭೇಟಿ ಮಾಡಬಾರ್ದು, ಇರಬಾರ್ದು, ಪರ್ಮಿಷನ್ ಇಲ್ಲ ಅಂತ ಹೇಳಿದ್ರೆ ಒಂದೆರಡೇ ನಿಮಿಷ ಸುಮ್ಮನಿರಿ ಸಾರ್ ಅಂತ ಹೇಳಿ ಅವ್ರನ್ನ ತಡೆದು ಆ ಸೆಕ್ಯೂರಿಟಿ 1 ಸೆಲ್ಲಿಗೆ ಹೋಗ್ತಾ ಇದ್ರಂತೆ. ಅಧಿಕಾರಿಗಳು ಹೇಳಿದ್ರು ಕೂಡ ತನ್ನ ಸೆಕ್ಯೂರಿಟಿಗೆ ಹೋಗ್ತಾ ಇರಲಿಲ್ಲ ದರ್ಶನ್ ಅನ್ನುವಂತ ಆರೋಪ ಕೂಡ ಸದ್ಯಕ್ಕೆ ಕೇಳಿ ಬರ್ತಾ ಇದೆ. ಇನ್ನು ವಿಲ್ಸನ್ ಗಾರ್ಡನ್ ನಾಗ ಹುಡುಗರಿಗೆ ಹೇಳಿ ದರ್ಶನ್ ಅವರನ್ನ ಅವಾಗವಾಗ ತಮ್ಮ ಬಾರಕ್ಕಿಗೆ ಕರೆಸಿಕೊಳ್ತಾ ಇದ್ದ ಅನ್ನುವಂತಹ ಮಾಹಿತಿ ಕೂಡ ಇದೆ. ಅಂದ್ರೆ ಇದು ಸದ್ಯಕ್ಕೆ ದರ್ಶನ್ ಮತ್ತು ಈ ನಾಗನ ಮಧ್ಯೆ ಇರುವಂತಹ ದೋಸ್ತಿಯ ಸೀಕ್ರೆಟ್.